ಏರಿಯಾ ಕರ್ಕೊಂಬಂದಿರೋದು ಏನಂದರೆ, ನಮ್ಮ ರಾಬರ್ಷನ್ ಪೇಟೆ ಟು ಚೆನ್ನೈ ಹೋಗೋ ರಸ್ತೆ ಇದು. ರಾಬರ್ಷನ್ ಪೇಟ್, ನಮ್ಮ ಸ್ಕೂಲ್ ಆಫ್ ಮೈನ್ಸ್, ಕೃಷ್ಣಾವರಂ, ಬ್ಯಾತ್ಮಂಗ್ಲ, ಹಂಗೆ ಸುಂದರಪಾಳ್ಯ, ವಿಕೋಟ ಟು ಚೆನ್ನೈ, ವಿಕೋಟ ಟು ಆಂಧ್ರ ಚಿತ್ತೂರು, ವಿಕೋಟ ಇದು ಬ್ಯಾತ್ಮಂಗ್ಲ ಟು ಮುಳ್ಬಾಗಲ್, ಇಂಥ ಹೋಗೋ ರೋಡ್ ಇದು. ಈ ರೋಡಲ್ಲಿ ಈ ಕಸ ಹಾಕಿ ಕಸನ ಇಲ್ಲಿ ತುಂಬಿದ್ರು ಲಾಸ್ಟು ಒಂದು 6 months ಬ್ಯಾಕ್. ಆಮೇಲೆ ನಾವೇನು ಮಾಡಿದ್ವಿ, ನಾವು ವಾಕಿಂಗ್ ಹೋಗೋದು ಇದೇ ಸ್ಥಳ, ಇದೇ ರೋಡು. ಪ್ರತಿಯೊಂದು ಜನ ಈ ಕಡೆ ಕೋರಮಂಡಲ್ ಕಡೆ ಇರೋರು, ಉರಿಗಂಪೇಟೆ ಕಡೆ ಇರೋರು ಎಲ್ಲ ಇದೇ ರೋಡಲ್ಲಿ ಹೋಗೋದು. ಕೃಷ್ಣಾವರ ಕಡೆ ನಡ್ಕೊಂಡು ಹೋಗೋದು, ಅಲ್ಲಿಂದ ಬರೋದು, ವಾಕಿಂಗ್ ಹೋಗೋ ಜಾಗ ಇದು. ಯಾಕಂದರೆ ಒಳ್ಳೆ ಗಾಳಿ ಬರುತ್ತೆ, ಸ್ಥಳ ಸೈಲೆಂಟ್ಸ್ ರೋಡು, ಅಷ್ಟೇನೋ ವೆಹಿಕಲ್ಸು ಸುತ್ತೋಲ್ಲ, ಅದರಿಂದ ಈ ಕಡೆ ಹೋಗೋರು. ಹಾಗೆ ಹೋಗೋವಾಗ ಇಲ್ಲಿ ಕಸ ಹಾಕಿದ್ರು. ಈ ಕಸನ ಈ ನಾಯಿಗಳು ಅವು ಇವೆಲ್ಲ ಅದನ್ನು ಕಚ್ಕೊಂಡ್ಬಂದ್ಬಿಟ್ಟು ರೋಡಲ್ಲಿ ಹಾಕಿತ್ತು. ಆವತ್ತು ನಾನು ಇದನ್ನೆಲ್ಲ ವೀಡಿಯೋ ಮಾಡಿ ಮಾನ್ಯ ಮುನ್ಸಿಪಲ್ ಕಮಿಷನರ್, ಈಗಿರೋ ಕಮಿಷನರೇ ಅವ್ರಿಗೆ ನಾವು ಹೇಳಿದ್ವಿ, ನೋಡಿ ಸಾರ್, ಇದು ಸಿಟಿ ರೋಡ್, ಇದು ಈ ರಸ್ತೆಯಲ್ಲಿ ಯಾರು ಹೋದ್ರೂ ಈ ರಸ್ತೆಯೇ ಹೋಗೋದು, ಬರೋರು ಈ ರಸ್ತೆಯಲ್ಲಿ. ಹಾಗೆ ಇರೋವಾಗ ಈ ಕಸನ ರೋಡಲ್ಲಿ ಹಾಕಿದ್ರೆ ಇದು ನ್ಯಾಯನ ಚೆನ್ನಾಗಿರುತ್ತಾ, ಜನ ಓಡಾಡ್ಲಿಕ್ಕೆ ಆಗುತ್ತಾ? ಇಲ್ಲಿ ಆಲ್ರೆಡಿ ನಮ್ಮ KGF ಗೇಣಿ ಮುಚ್ಚಿದ తర్వాత ಇಲ್ಲಿ ಆಸಿಡು ಥರ ಬರುತ್ತೆ ಗಾಳಿಗಳು. ಹವಾ ಬಂದರೆ ಎಷ್ಟಷ್ಟು ಇಲ್ಲ, ನೀರೆಲ್ಲ ಕೆಟ್ಟೋಗಿದೆ, ಇಲ್ಲಿ ನೀರು ಕುಡಿಯೋ ನೀರು ಇಲ್ಲ. ಆಗಿರೋವಾಗ ಇಲ್ಲಿ ಹಾಕೋ ತಪ್ಪು ಸಾರ್ ಅಂತ ಹೇಳಿದ್ರೆ, ಸಾರ್ ಅದು ಕಟ್ಬಿಟ್ಟಿದ್ದಾರೆ, ಅದು ತಪ್ಪಾಗಿ ಕಟ್ಟಿರೋದು, ನಾವು ಅದನ್ನು ಎತ್ಬಿಟ್ಟು ಇನ್ನೂ ಒಂದು 3-4 ಕಿಲೋಮೀಟ್ರ್ ಕೆಳಗೆ ಹಾಕ್ತೀವಿ ಸರ್. ಗ್ರೌಂಡ್ ಇದೆ, ಸಾವಿರಾರು ಏಕರ್ ಗ್ರೌಂಡ್ಸು ಈ ಕಡೆ ಇದೆ. ಇನ್ನು ಈ ಪಕ್ಕದಲ್ಲಿ ಇದು ಒಂದು ಬೆತ್ತಬಿಲ್ ಏರಿಯಾ, ಈ ಕಡೆ ಹೋದರೆ ಕೃಷ್ಣಾವರಂ, ಈ ಕಡೆ ಮೈನಿಂಗ್ ಏರಿಯಾಸು, ಈಗ ಸುತ್ತಿದೆ ಸರ್, ಈಗೆಲ್ಲ ಮಾಡಬಾರ್ದು ಇದೆ. ಸರಿ, ನಾವು ಆ ಕಡೆ ಹಾಕ್ತೀವಿ ಅಂತ ಹೇಳಿದ್ರು. ಸುಮ್ಗಿದ್ರು ಒಂದು 6 months. ಈಗ ಏನಂದರೆ ನೆನ್ನೆ ನೋಡಿದ್ರು ವಾಕಿಂಗ್ ಬರೋವಾಗ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ಇದು ಏನಯ್ಯ ಮತ್ತೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ, ಇದಕ್ಕೆ ಕಸ ಇದೆ ಕ್ಲೀನ್ ಮಾಡಲಿಕ್ಕೆ ಅಂತ. ನೋಡಿ ಸಾರ್, ಕಸ ಕ್ಲೀನ್ ಮಾಡೋಕ್ಕೆ ಜಾಗ ಇದೆ, ಸಾವಿರಾರು ಏಕರ KGF ಅಲ್ಲಿ BGML ಲ್ಯಾಂಡಲ್ಲಿ ತುಂಬ ಜಾಗಗಳಿದೆ. ಅಲ್ಲೆಲ್ಲಾದರೂ ಹಾಕಿ ಅಲ್ಲಿ ಕಟ್ಟಿ ಮಾಡಿದ್ರೆ ನಮಗೇನು ತೊಂದರೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಪಾರಡಪಳ್ಳಿ ಹತ್ರ ಈ ಕಸ ಹಾಕಿರೋದು ಟನ್ ಲೆಕ್ಕದಲ್ಲಿ ಹಾಕ್ಬಿಟ್ರು. ಅಲ್ಲಿ ಆಗ್ಬಿಟ್ಟು ಅಲ್ಲಿ ಬೆಂಕಿ ಆಗಿ 4-5 ದಿವಸದಿಂದ ಉಳಿತಾ ಇದೆ. ಅಲ್ಲಿ ಅದನ್ನು ಆರಿಸೋಕ್ಕಾಗಿಲ್ಲ. ಅದನ್ನು ಆರಿಸ್ಬೇಕಾದ್ರೆ ಇವರು ಕ್ರಮ ತಗೊಂಡಿಲ್ಲ. ಇದು ಏನು ಮಾಡ್ತಾರೆ, ಇಲ್ಲಿರೋ ಶಾಸಕರು ನೋಡ್ತಾರಾ ಇಲ್ವಾ, ಈ ನಗರಸಭೆ ಕಮಿಷನರ್ ನೋಡ್ತಾರಾ ಇಲ್ವಾ, ಅಲ್ಲ ಇನ್ಸ್ಪೆಕ್ಟರ್ಗಳು ಹೋಗಿ ನೋಡ್ತಾರಾ ಇಲ್ವಾ ಅಂತ ಗೊತ್ತಾಗಿಲ್ಲ. ಇದ್ರ ಬಗ್ಗೆ ಮಾಹಿತಿ ಇದೆಯಲ್ಲ, ಅದು ಗೊತ್ತಿಲ್ಲ. ಅದರಲ್ಲಿ ಏನು ಕಷ್ಟ ಇದೆ, ಪಬ್ಲಿಕ್ ಏನು ನಾಶ ಆಗ್ತಾರಂತ ಗೊತ್ತಿಲ್ಲ. ಸುತ್ತಮುತ್ತ ಮನೆ ಇರೋರು ಆ ಪೊಲ್ಯೂಷನ್ನು, ಆ ಬೆಂಕಿ ಆರಿಸಿದ ಮೇಲೆ ಏನೇನೋ ಗಲೀಜುಗಳಿರುತ್ತೆ ಅದರಲ್ಲಿ. ಅವೆಲ್ಲ ಹೊಗೆ ಬಂದರೆ ಜನಕ್ಕೆ ಚೆನ್ನಾಗಿರುತ್ತಾ? ಅವರು ನಮ್ಮ ಪ್ರಾಣ ಹೋಗೋದು ಬರೋದು ಏನಂದರೆ, ನಾವು ಗಾಳಿ ತಗೊಳ್ತೀವಿ ನೋಡಿ, ಆ ಗಾಳಿಯಿಂದಾನೆ. ಆ ಗಾಳಿ ಒಳ್ಳೆ ಗಾಳಿ ನಾವು ಶ್ವಾಸ ಮಾಡಬೇಕಂತ ಇರೋವಾಗ ಇಂಥ ಗಾಳಿ ಎಲ್ಲ, ಕೆಟ್ಟ ಗಾಳಿ ಎಲ್ಲ ಬಂದರೆ ಜನ ಹೆಂಗೆ ಬಾಳ್ತಾರಂತ. ಇದು ಒಂದು ವಿಷಯ ಸರ್. ಇದು ದಯವಿಟ್ಟು ಮುನ್ಸಿಪಲ್ ಕಮಿಷನರ್ ಆಗಲಿ, ನಮ್ಮ KGF ಶಾಸಕರಾಗಲಿ ಗಮನಕ್ಕೆ ತರಬೇಕು. ಅವರು ಇದ್ರ ಬಗ್ಗೆ, ಇದು ನಾವು ನಮ್ಮ ಜನ, ನಮ್ಗೆ ಓಟ್ ಹಾಕಿರೋರು, ಅವರಿಂದ ನಾವು ಬಾಳ್ತೀವಿ, ಅವರಿಂದ ನಾವು ಇರ್ತೀವಿ ಅಂತ ಒಂದು ಗಮನ ಇಟ್ಕೊಂಡು ಇದನ್ನ ಬೇರೆ ಕಡೆ ಎಲ್ಲಾದರೂ ಹಾಕಬೇಕು. ನಾವು ಕಸ ಹಾಕೋದು ಬೇಡ ಅಂತ ನಾವು ಹೇಳಿಲ್ಲ. ನಮ್ಮೂರ ಕಸ ನಮ್ಮೂರಲ್ಲಿ ಹಾಕಬೇಕು. ನಾವು ಬೆಂಗಳೂರಿಂದ ಕಸ ತರ್ತಾರೆ ಅಂದ್ಬಿಟ್ಟು ಹೋರಾಟ ಮಾಡಿದ್ದೀವಿ.
ಅದೆಲ್ಲ ನಾವು ಬೇರೆ ಊರ ಕಡೆಯಿಂದ ನಮಗೆ ಊರಿಗೆ ಬರೋದು ಬೇಡ, ನಮ್ಮೂರ ಕಸ ನಮ್ಮೂರಲ್ಲಿ ಇರಲಿ, ನಾವೇನು ಇಲ್ಲ ಅಂತ ಹೇಳಿಲ್ಲ. ಆದರೆ ಈ ಕಸ ಎಲ್ಲ ಆಗಬೇಕು, ಅದ್ರಿಗೆ ಜಾಗ ಎಲ್ಲಿ, ಆ ಜಾಗ ನೋಡಿ ಹಾಕ್ರಿ ಅಂತ ನಾನು ಹೇಳ್ತೀನಿ. ಪ್ಲಸ್ಸು ಈ ಊರು 25 ವರ್ಷ ಆಗೋಯ್ತು, ಹಿಂದಕ್ಕೆ ಹೋಯ್ತು. BGML ರನ್ನಿಂಗ್ ಟೈಮಲ್ಲಿ BGML ನಡೆಯೋವಾಗ ನಾವೆಲ್ಲ ಕುಡಿದಿದ್ದು ಪ್ಯೂರಿಫೈ ವಾಟರ್. ಲಂಡನ್ ಅವನು ನಮಗೆ ಫಸ್ಟ್ ಕರೆಂಟ್ ಕೊಡಿಸ್ದ, ರೈಲ್ವೆ ಟ್ರಕ್ ಕೊಟ್ಟ, ದಾರಿ ಕೊಟ್ಟ, ಒಳ್ಳೆ ಗಾಳಿ ಕೊಟ್ಟ, ಒಳ್ಳೆ ನೀರು ಕೊಟ್ಟ, ಎಲ್ಲ ಕೊಟ್ಟು ಮನೆಯೂ ಚೆನ್ನಾಗಿ ಕೊಟ್ಟು ಬದುಕಕ್ಕೆ ನಮಗೆ ಜಾಗ ಕೊಟ್ಟಿದ್ದು. ಈಗ ಈ ಪರಿಸ್ಥಿತಿಯಲ್ಲಿ ಏನು ನಮಗೆ ಸುಖ ಇಲ್ಲ. ಗೆನಿ ಮುಚ್ಚಿ 25 ವರ್ಷ 25 ವರ್ಷ ತುಂಬಿದೆ. ಇನ್ನುವರೆಗ ಪಾಪ ಆ ಗೆನಿಯಲ್ಲಿ ಲಾಸ್ಟ್ ಕೆಲಸ ಬಿಡೋವಾಗ 3,000 ಚಿಲ್ಲರೆ ಇದ್ರಲ್ಲ, ಇವಾಗ 1,000 ಆಗಿದ್ದಾರೆ, 2,000 ಜಾಸ್ತಿ ಇರೋದು. ಅವ್ರು ಕೊಡಬೇಕಂತ ಹೇಳಿರೋ ಅಮೌಂಟೂ ಕೊಟ್ಟಿಲ್ಲ, ಅವ್ರು ಕೊಡ್ತೀನಂತ ಮನೇನೂ ಕೊಟ್ಟಿಲ್ಲ. ಸುಮ್ಗೆ ಎಲೆಕ್ಷನ್ ಬರುತ್ತಂದರೆ ಸೆಂಟ್ರಲ್ ಮಿನಿಸ್ಟ್ರು ಒಬ್ಬರನ್ನ ಕರ್ಕೊಳ್ತಾರೆ, ಲೋಕಲ್ ಮಿನಿಸ್ಟ್ರು 4 ಜನ ಸೇರಿಬಿಟ್ಟು ನಾವು ಹಕ್ಕುಪತ್ರ ಕೊಡ್ತೀವಿ. ಏನ್ರಿ ಹಕ್ಕುಪತ್ರ ಕೊಟ್ಟಿದ್ದೀರಿ ನೀವು? ಈ BGML ಮಾತ್ರ ಇದೆ ನಿಮಗೆ ಏಮರ್ಸೋಕ್ಕೆ. ಈ ಊರಲ್ಲಿ BGML ಮಾತ್ರ ಸಿಕ್ಕಿದೆ. ಯಾವನು ಹೊಸ ಕಮಿಟಿ ಮಾಡಿದ್ರು BGML ನಡೆಸ್ತೀವಿ, BGML ಓಪನ್ ಮಾಡಿಸ್ತೀವಿ. BGML ಬಿಟ್ಟರೆ ಈ ನನ್ನ ಮಕ್ಕಳು ರಾಜಕೀಯ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಬರೀ BGML. ನೀನು ಯಾರಾದರೂ ಬಂದು ಒಂದು ಸಿಟಿ ಕಮಿಟಿ ಒಂದು ಮಾಡಿ BGML ಓಪನ್ ಮಾಡವ, ಮನೆ ಇಸ್ಕೊಟ್ಬಿಡವ. ಎಲ್ಲಿಂದ ಇಸ್ಕೊಡ್ತೀರಿ, ಯಾರಿಂದ ಇಸ್ಕೊಡ್ತೀರಿ, ಏನು ಮಾಡ್ತೀರಿ? ಆಲ್ರೆಡಿ ಬಂದ್ಬಿಟ್ಟು ಸೆಂಟ್ರಲ್ ಮಿನಿಸ್ಟ್ರು ಬಂದು ಎಲ್ಲರಿಗೂ ಹಕ್ಕುಪತ್ರ ಆಲ್ರೆಡಿ BGML ಅವನೇ ಕೊಟ್ಟಿದ್ದಾನೆ ಹಕ್ಕುಪತ್ರ ಅನ್ನೋದು. ಅವ್ರ ಮನೆ ಇರೋದಕ್ಕೆ ಅವನೇ ಪರ್ಮಿಷನ್ ಆಲ್ರೆಡಿ ಕೊಟ್ಟಿದ್ದಾನೆ. ಇವರೇನು ಹಕ್ಕುಪತ್ರ ಕೊಟ್ಟಿರೋದು ನಿಮಗೆ? ಈ ಹಕ್ಕುಪತ್ರ ಎತ್ಕೊಂಡು ಹೋಗಿ ಮುನ್ಸಿಪಾಲ್ಟಿಯಲ್ಲಿ ರಿಜಿಸ್ಟರ್ ಮಾಡಲಿಕ್ಕಾಗುತ್ತಾ? ಇಲ್ಲ ರೆವಿನ್ಯೂಲಿ ಮಾಡೋಕ್ಕಾಗುತ್ತಾ? ಇಲ್ಲ KDಯಲ್ಲಿ ಮಾಡೋಕ್ಕಾಗುತ್ತಾ? ಎಲ್ಲೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಒಂದು 850 ಸ್ಕ್ವೇರ್ ಫೀಟ್ಗೆ ಮಾತ್ರ ಕೊಡ್ತಾನೆ ಇವನು. 850 ಸ್ಕ್ವೇರ್ ಫೀಟಲ್ಲಿ ಏನು ಮನೆ ಕಟ್ಟೋದು? 5-10 ಜನ ಮಕ್ಕಳು ಇದ್ದಾರೆ, ಅವ್ರು ಹೆಂಗೆ ಬಾಳೋದು? ಇದೆಲ್ಲ ಇವ್ರಿಗೆ ಬುದ್ಧಿ ಇಲ್ಲ. ಏನೋ ಒಂದು ಯಾಮಾರ್ಸಕ್ಕೆ ಈ ಜನ ಹೆಂಗೋ ಯಾಮಾರ್ತಾರೆ. ಅದೇ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರಲ್ಲ. ಎಲೆಕ್ಷನ್ ಬಂದರೆ MLA ಆಗಬೇಕು ಅಂತ ಆಸೆ ಇದೆಯೇನೋ? ಹೋಗ KGFಗೆ, ಅಲ್ಲಿ ಕೊಡು, 1,000 ರೂಪಾಯಿ ಕೊಡು, 500 ರೂಪಾಯಿ ಕೊಡು, 2,000 ಕೊಡು, ನಿನ್ನ MLA ಮಾಡಿಸ್ಬಿಡ್ತಾರೆ. ಅಂತ ಒಂದು ವ್ಯಕ್ತಿ ಬೇರೆ ವ್ಯಕ್ತಿಗಳಿಗೆ ಇದೆ. ಅದರಿಂದನೇ ಈ ಊರನ್ನ ನಾಶ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಇನ್ನೊಂದು ಹೇಳ್ಬೇಕಾದ್ರೆ ನಿಮಗೆ ನಮ್ಮ ಜ್ಯೂರಿಸೆಕ್ಷನ್, ನಮ್ಮ ಶಾಸಕರು ನೋಡಬೇಕು, ಇವೆಲ್ಲ ಕೇಳಬೇಕು. ನಾನು ನಿನ್ನೆ ಒಂದು ನ್ಯೂಸ್ ನೋಡಿದೆ. ನ್ಯೂಸ್ ಏನು ನೋಡಿದೆ ಅಂದರೆ, ಕೋರ್ಟ್ನಾಗ ಲೆಟ್ಟಿನ್ ಕಟ್ಟಿದಂಗೆ ಆ ಲೆಟ್ಟಿನ್ನು ಕಟ್ಟಿ 24 ಲಕ್ಷ ರೂಪಾಯಿ ಬಿಲ್ಲು ಆಗಿದೆ ಅಂತ ಮಾಹಿತಿ ಆಗಿದೆ. PWD ಕಾಂಟ್ರಾಕ್ಟ್ ಅವರೇ ಗೌರ್ಮೆಂಟ್ ಆಫೀಸಿಗೆ ಟೆಂಡರ್ ತಗೊಳ್ತಾರೆ, ಮಾಡ್ತಾರೆ. ಹೈಕೋರ್ಟಿಂದ ಆರ್ಡರ್ ಬರಬೇಕು, PWD ಹೋಗಬೇಕು, DC ಕಾಂಟ್ರಾಕ್ಟ್ ಮಾಡಬೇಕು. ಇವೆಲ್ಲ ಮಾಡಿ ಬಂದ್ರೇ ನೀವೇನು ಕಟ್ಟೋಕ್ಕೂ ಅವಕಾಶ. ಆದರೆ ಯಾವುದೋ ಒಂದು ಸಿನಿಮಾನಾಗ ಹೇಳ್ತಾನೆ ಒಡಿವೆಲ್ಲು, ಸಾರ್ ಅಲ್ಲಿ ಬಂದು ನಾನು ಬಾಯಿ ತೋಡಿದ್ದೆ, ಈ ಬಾಯಿ ಕಾಣಲಿಲ್ಲ ಸರ್, ದಯವಿಟ್ಟು ನನಗೆ ಹಿಡ್ಕೊಡಿ ಅಂತ ಪೊಲೀಸ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆ ಥರ ಈಗ ನಾನು ಈ ನ್ಯೂಸ್ ಕೇಳಿದ ಮೇಲೆ ನನಗಿದೇ ಬಂತು, ಅಪ್ಪ ನಾವು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಏನಂತ ಕೊಡೋದು? ಪೊಲೀಸ್ ಅವರಿಗೆ ಏನಾದರೂ ಕಳ್ತನ ಆದರೆ, ಯಾರಾದರೂ ರೌಡಿಸಮ್ ಮಾಡಿದ್ರೆ ಪೊಲೀಸ್ ಹತ್ರ ಹೋಗ್ತೀವಿ. ಪೊಲೀಸು ಅವ್ರನ್ನ ಹಿಡ್ಕೊಂಡು ಬಂದ್ಬಿಟ್ಟು ಕೋರ್ಟಲ್ಲಿ ಹಾಕ್ತಾರೆ. ಕೋರ್ಟ್ ಅವ್ರಿಗೆ ಶಿಕ್ಷೆ ಕೊಡುತ್ತೆ. ಕೋರ್ಟೇ ಕದ್ದಂಗೆ ಕೋರ್ಟಲ್ಲಿ ರೆಡಿಲಿ ಕದ್ಬಿಟ್ಟು ಅವ್ರನ್ನೇ ಏನು ಮಾಡೋದು? ಅದಕ್ಕೆ ಯಾರ ಹತ್ರ ನಾವು ಹೋಗಿ ಹೇಳಿ? ದಯವಿಟ್ಟು ಹೇಳ್ತೀನಿ, ಇದು ಮುನ್ಸಿಪಲ್ ಕಮಿಷನರ್ ತಪ್ಪ ಅಲ್ಲ, ಇಂಜಿನಿಯರ್ಗಳು ತಪ್ಪ, ಅಧಿಕಾರಿಗಳು ತಪ್ಪ,
ಶಾಸಕರು ತಪ್ಪ, ಶಾಸಕರೇ ಹೇಳ್ಬೇಕು ಇದಕ್ಕೆ ಜವಾಬು. ಯಾಕಂದರೆ ನಮ್ಮ ಊರು ಶಾಸಕರು ಅವರೇ, ಅವರು ನಮಗೆ ಮಾಹಿತಿ ಕೊಡಬೇಕು. ಅಲ್ಲಪ್ಪ ಇದು ಹಿಂಗೆ ಆಗಿದೆ, ಇದು ಹಿಂಗೆ ನಡೆದಿರೋದು, ಅವ್ರು ತಪ್ಪು ಮಾಡಿಬಿಟ್ಟಿದ್ದಾರೆ. ಆದರೆ ಬಿಲ್ ತಗೊಂಡಿರೋದು ಏನಂತ, ಕೋರ್ಟಲ್ಲಿ ಲೆಟ್ಟಿನ್ ಕಟ್ಟಿದ್ದೀನಿ, ಅದಕ್ಕೆ ಇಷ್ಟು 17 lakhs ಫಸ್ಟು ಬಿಲ್ ಆಗಿದೆ, 7 lakhs ಸೆಕೆಂಡ್ ಬಿಲ್ ಆಗಿದೆ, 24 lakhs ಆಗಿದೆ ಅಂದ್ಬಿಟ್ಟು ಅಲ್ಲಿನ ಬಿಲ್ಲು ಮುನ್ಸಿಪಲ್ ಕಮಿಷನ್ ಬಿಲ್ಲು, ಇದು PWD ಬಿಲ್ ಆಗಬೇಕ್ರಿ, ಗೌರ್ಮೆಂಟ್ ಬಿಲ್ ಆಗಬೇಕು. ಅದು ಹೆಂಗೆ ಮುನ್ಸಿಪಲ್ ಬಿಲ್ ಆಗುತ್ತೆ? ನಮಗೆ ಜನ ಬಂದ್ಬಿಟ್ಟು ಕಂದಾಯ ಎಲ್ಲ ಕೊಡ್ತಾರೆ, ಟ್ಯಾಕ್ಸ್ ಕೊಡ್ತಾರೆ, ಜನ ಪಬ್ಲಿಕ್ ಸರ್ವಿಸ್ ಮಾಡಲಿಕ್ಕೆ, ಇಂಥ ಲೂಟಿ ಮಾಡಲಿಕ್ಕಲ್ಲ. ರೋಡ್ ಹಾಕ್ತಾರ್ರಿ, ಇವಾಗ ಎಷ್ಟು ಟೆಂಡರ್ ಮಾಡಿದ್ದಾರೆ ಅಂತ ರೋಡ್ ಗೊತ್ತಿಲ್ಲ. 3 ಇಂಚು 4 ಇಂಚು ಒಂದು ರೋಡ್ ಇರಬೇಕಂದ್ಬಿಟ್ಟು ಅವ್ರು ಏನಾದರೂ ಕೊಳ್ತಾ ಇದ್ರೆ ಮಾಡಬೇಕು. ಆಸ್ ಪರ್ ರೂಲ್ ತಾರ್ ರೋಡ್ ಆಗಬೇಕಾದ್ರೆ 6 inches ಇರಬೇಕು, ಕಾಂಕ್ರೀಟ್ ರೋಡ್ ಆಗಬೇಕಾದ್ರೆ 9 inches ಇರಬೇಕು. ಇವ್ರಿಗೆ ಎಷ್ಟಿದೆ, ಎಷ್ಟು ಗಾತ ಇದೆ ನೋಡ್ತೀರಾ? 1 ಇಂಚು 2 ಇಂಚು 1 ಇಂಚು ಜಲ್ಲಿ ಹಂಗನೇ ನೆರಕೊಂಡು ಹೋಗ್ತಾರೆ. ಅದ್ರ ಮೇಲೆ ಮರಳು ಹಾಕ್ಬಿಡ್ತಾರೆ, ಮಡ್ಡಿ ಹಾಕ್ಬಿಡ್ತಾರೆ, ಸರಿ ಹೋಗುತ್ತೆ ರೋಡು. ಅದು ಒಂದು ಮಳೆಗೆ ಬಂದರೆ ರೋಡ್ ಇರೋಲ್ಲ, ಕಾಣಿಲ್ಲ, ಹಾಕಿರೋ ರೋಡು ಕಾಣಲ್ಲ. ಆ ಥರ ನಾವು ಏನು ಹೇಳ್ತೀವಿ, ಈ ಊರಲ್ಲಿ, ಈ ಊರು ಮುಗ್ಗೋಗಿದೆ, 25 ವರ್ಷ ಆಯಿತು. ಈಗ BJM ನಡೆಯೋವಾಗ 500 ರೂಪಾಯಿ ಗೋಲ್ಡ್ ಇತ್ತು 1 ಗ್ರಾಮು, ಇವಾಗ 1 ಗ್ರಾಮು 8,500 ರೂಪಾಯಿ ಆಗ್ಬಿಟ್ಟಿದೆ. ಯೋಚನೆ ಮಾಡಿರಿ ನೀವು. ಇವಾಗ ಏನಾದರೂ ಯಾರಾದರೂ ಹೊಸದಾಗಿ ಬಂದರೂ ಕೂಡ ಸರಿ, ಗೆಣಿ ಓಪನ್ ಮಾಡಿಬಿಡೋ. ಏನಿದೆ ಗೆಣಿ ಓಪನ್ ಮಾಡಲಿಕ್ಕೆ? ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ, ನೀರು ಔಟ್ ಮಾಡಲಿಲ್ಲ, ಯಾವೊಂದು ಮಿಷಿನೂ ಇಲ್ಲ ಒಳಗೆ. 2 ಆನೆಗಳು ನಿಂತ್ಕೊಂಡಿದೆ, ಅಲ್ಲೆಲ್ಲಿ ಇಲ್ಲಿ ಒಂದು ಅಂಡರ್ಗ್ರೌಂಡ್ ಇತ್ತಂತ. ಒಳಗೆ ಹೋಗೋಕ್ಕೆ ಏನಿಲ್ಲ. ಅಂಡರ್ಗ್ರೌಂಡು ಎಲೆಕ್ಟ್ರಿಸಿಟಿ ಶಿವಸಮುದ್ರದಿಂದ ಬರೋದು, ಅಲ್ಲಿಂದ ಕತ್ಬಿಟ್ರು ಕೇಬಲೆಲ್ಲ ಮಾರ್ಬಿಟ್ರು. ಇಲ್ಲಿರೋ ಇದನ್ನೆಲ್ಲ ಮೆಟೀರಿಯಲ್ಸ್ ಎಲ್ಲ ಎತ್ಬಿಟ್ರು. ಇವಾಗ ಎಲ್ಲಿ ನಡ್ಸೋಕ್ಕಾಗುತ್ತೆ? ಯಾರನ್ನ ಯಾಮಾರಿಸ್ತೀರಿ? ಏನಿಲ್ಲ ರೀ, BJM ಎಂಪ್ಲಾಯಿಗೆ ಅವರು ಸ್ಟಾಪ್ ಆಗಿರೋ ದುಡ್ಡು ಕೊಡಬೇಕಂತ ಹೇಳಿ, ಅವ್ರಿಗೆ 6% ಇಂಟ್ರೆಸ್ಟ್ ಆಗಿ ಕೊಡಬೇಕಂತ ಹೇಳಿ, ನಾವು ಯಾರೋ ಓದು ಅದ್ರ ಮೇಲೆ ಅಪೀಲ್ ಹೋಗಲ್ಲ ಅಂತ ಹೇಳಿ ಇಷ್ಟುವರೆಗೆ ಕೊಟ್ಟಿಲ್ಲ, ಇವಾಗ ಅಪೀಲ್ ಹೋಗ್ಬಿಟ್ಟ. ಈಗ ಯಾಮಾರಿಸ್ತಾ ಇದ್ದಾರೆ ಈ ಜನನ. ದಯವಿಟ್ಟು ಹೇಳ್ತೀವಿ, ನೀವೆಲ್ಲ ಮೀಡಿಯಾವರು, ಈ ಮೀಡಿಯಾವರು ಏನು ಮಾಡಬೇಕಾದ್ರೆ ಪಬ್ಲಿಕ್ಗೆ ಪಬ್ಲಿಸಿಟಿ ಮಾಡಿರಿ. ಇವಾಗ ಲಾಸ್ಟು ಒಂದು ಏರಿಯಾನಾಗ ಇಂಪ್ರೂವ್ಮೆಂಟ್ ಮಾಡಬೇಕು, ಒಂದು ಜಡ್ ಹೌಸ್ ಬರಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಏನಿಲ್ಲ. ಮುನ್ಸಿಪಾಲ್ಟಿಯಿಂದ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಅಲ್ಲ, ಬಡವರಿಗೆ 10 ಫೈನಾನ್ಸು, 14 ಫೈನಾನ್ಸು, 17 ಫೈನಾನ್ಸು ಅಂತ ಎಲ್ಲ ಫೈನಾನ್ಸ್ಗಳು ಇಟ್ಟಿದ್ದೀರ. ಫೈನಾನ್ಸ್ ಎಲ್ಲ ಎಲ್ಲೂ ಹೋಗುತ್ತೆ? ಜನಕ್ಕೆ ಹೋಗಿದೆಯಾ? ಟೇಲರ್ ಮಿಷಿನ್ಗಳು ಕೊಟ್ಟಿದ್ದೀರಾ? ಒಂದು ಕೊಟ್ಟರೆ 10 ಜನ ಲೆಕ್ಕ ಕೊಡ್ತೀರಿ. ಅದೆಲ್ಲ ದಯವಿಟ್ಟು ನೀವೆಲ್ಲ ಪಬ್ಲಿಸಿಟಿ ಮಾಡಬೇಕು. ಈ ಬಡ್ಜೆಟ್ ಮೀಟಿಂಗ್ ಬಂದರೆ ಇದೇ ಲಾಸ್ಟ್ ಬಡ್ಜೆಟ್ ಮೀಟಿಂಗ್ ಇವ್ರು ಮಾಡೋದು. ಈ ಬಡ್ಜೆಟ್ ಮೀಟಿಂಗ್ ಎಲ್ಲ ತೆಲುಗಲ್ಲಿ ಮಾಡಬೇಕು. ನಾವು ಇಷ್ಟಿಷ್ಟು ಏರಿಯಾ ಕೊಟ್ಟಿದ್ದೀನಿ, ಈ ಪಾರ್ಕ್ ಅಂತ ನೀವು ಕೊಡ್ತೀರಿ. ಯಾವ ಪಾರ್ಕಲ್ಲಿ ಇವಾಗ ಮೈನಿಂಗ್ ಏರಿಯಲ್ಲಿ ಒಂದು BJM ಏರಿಯಲ್ಲಿ ಕಟ್ತಾನೆ 3 ಪಾರ್ಕ್ 4 ಪಾರ್ಕ್ ಕಟ್ತಾನೆ. 4 ಪಾರ್ಕ್ಗೆ, ಒಂದು ಪಾರ್ಕ್ಗೆ ಸುಮಾರು ಒಂದು 20-25 ಲಕ್ಷ ಸ್ಯಾಂಕ್ಷನ್ ಮಾಡ್ತಾನೆ. 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾನೆ. ಇಟ್ಕೊಳ್ಳಿ, ಏನಾಗ್ತಾನೆ ಅಲ್ಲಿ ಪಾರ್ಕಲ್ಲಿ? ನಡೆಯೋಕ್ಕೆ ಏನೋ ಸ್ಥಳ ಮಾಡಿದಾನ? ಇಲ್ಲ ಎಕ್ಸಸೈಸ್ ಮಾಡಲಿಕ್ಕೆ ಏನಾದ್ರು ಮಾಡಿಕೊಟ್ಟಿದ್ದಾನ? ಮಕ್ಕಳ ಆಡೋಕ್ಕೆ ಏನಾದ್ರು ರಾಟ್ನ ಹಾಕಿದಾನ? ಏನು ಮಾಡಿದ್ದೀರಿ? ಇಲ್ಲ ಕುಂತ್ಕೊಳ್ಳೋಕೆ ಏನಾದ್ರು ಒಂದು ಜಾಗ ಆಗಿದೆಯಾ? ಚೇರ್ ಹಾಕಿದ್ದಾನ? ಏನೂ ಇಲ್ಲ. ನಮ್ಮ ಮನೆ ಕಡೆನೇ 5-15 ಲಕ್ಷನೋ ಏನೋ ಸ್ಯಾಂಕ್ಷನ್ ಆಗಿದೆ ಈ ಪಾರ್ಕ್ಗೆ ಅಂತ ಹೇಳಿದ್ರು. ಹೇಳ್ಬಿಟ್ಟು 2,000 ರೂಪಾಯಿ 3,000 ರೂಪಾಯಿ ಕೊಟ್ಟು ಪೈಪ್ ಒಂದು 5 ಅಡಿ ಪೈಪ್ ನಾಟ್ಬಿಟ್ಟು ಹೋಗ್ಬಿಟ್ಟ. ಹೋಗಿ 1.5 ವರ್ಷ 2 ವರ್ಷ ಆಯಿತು. ಇಷ್ಟವರೆಗೆ ಅದನ್ನು ಏನು ಮಾಡಿಲ್ಲ. ಹೀಗೆ ನಾವೇನು ಹೇಳ್ತೀವಂದರೆ, ಸರ್ಕಾರ ದುಡ್ಡು, ಪಬ್ಲಿಕ್ ದುಡ್ಡಿದು, ನಮ್ಮ ಹಣನ ನಾಶ ಮಾಡಬೇಡ್ರಿ, ಆಗಷ್ಟು ಕೆಲಸ ಮಾಡಿಕೊಡಿ ಅಂತ ನಾವು ಕೇಳೋದು. ನಿಮ್ಮನ್ನು ನಿಮ್ಮ ಜೋಬಲ್ಲಿ ನಿಮ್ಮ ಮನೆಯಲ್ಲಿ ಇಂದ ತಂದು ನಮ್ಮ ಜನಕ್ಕೆ ಹಾಕಿ ಅಂತ ನಾವು ಹೇಳಲಿಲ್ಲ. ನೀವು ಜಮೀನ್ದಾರಾಗಿರ್ರಿ,
ನೀ ಜಮೀನ್ದಾರಾಗಿನೇ ಇರಿ. ನಮ್ಮ ಜನಕ್ಕೆ ಅವ್ರಿಗೆ ಬರೋ ದುಡ್ಡುಗಳನ್ನ ಅವ್ರಿಗೆ ಇದನ್ನ ನೀವು ಏನು ಮಾಡಬೇಕು, ಅವರವರಿಗೆ ಅವ್ರವ್ರ ಕೆಲಸಕ್ಕೆ ಅವ್ರಿಗೆ ಸುಗಂಧ ಮಾಡಿಕೊಡಿ, ಒಳ್ಳೆ ನೀರು ಕೊಡಿ. ಕುಡಿಯೋಕ್ಕೆ ಬಿಸ್ಲೇರಿ ವಾಟ್ರ್ ನಾವು ಕುಡಿತಾ ಇದ್ದೀವಿ ಬೇತಮಂಗಲಿಂದ. ಇವಾಗ ಕುಡಿಯೋದು ಬೋರ್ವೆಲ್ ವಾಟರು, ಅದರಲ್ಲಿ ಕಿಡ್ನಿ ಫೇಲ್ಯೂರು, ಹಾರ್ಟ್ ಫೇಲ್ಯೂರು, BP, ಶುಗರ್ ಅಂತ ಹೋಗ್ತಾನೆ ಇದೆ. ಲೇಡೀಸ್ಗೆ ಅವ್ರಿಗೆಲ್ಲ ಇಂಥ ನೋವು ಬರುತ್ತೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಆದರೆ ಇವಾಗ ಆ ನೋವೆಲ್ಲ ಇದೆ ಆ ಮಕ್ಕಳಿಗೆ. ಆದ್ದರಿಂದ ನಾವು ಹೇಳೋದು ಏನಂದರೆ ದಯವಿಟ್ಟು ಈ ಊರನ್ನ ಕಾಪಾಡಿ. ಈ ಊರಿಗೆ ಇಲ್ಲಿಂದ ಡೈಲಿ ಟ್ರಾವೆಲ್ ಹೋಗ್ತಾರೆ ಒಂದು 30,000-40,000 ಜನ. ಆ ಟ್ರೈನಲ್ಲಿ ಕೂಡ ಇವಾಗ ಹೋಗ್ತಾ ಇರೋ ಇದರಲ್ಲಿ 20 ಬೋಗಿ ಇದೆ ಅಂದರೆ ಅದರಲ್ಲಿ 3-4 ಬೋಗಿ ಕಿತ್ಬಿಟ್ಟ ಅವನು. ಆಲ್ರೆಡಿ ಇರೋ ಅಷ್ಟು ಬೋಗಿಯಲ್ಲಿ ನಿಂತ್ಕೊಂಡು ಹೋಗೋಕೆ ಕೂಡ ಜಾಗ ಇರಲ್ಲ. ಒಬ್ಬರನ್ನ ಅವ್ರನ್ನ ಧ್ವಂಸ ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಅವ್ರು ಹೋಗೋಕ್ಕೆ ಕೂಡ ಆಗಲ್ಲ, ಅಂಥ ಕಷ್ಟ, ಅಂಥ ಪರಿಸ್ಥಿತಿ ಇದೆ. ದಯವಿಟ್ಟು ನಮ್ಮ ಶಾಸಕರು ಹೇಳ್ದಂಗೆ ಪಾರ್ಕ್ ಮಾಡ್ತೀವಿ, ಇಂಡಸ್ಟ್ರಿ ಹಾಕ್ತೀವಿ ಅಂತಾರೆ. ಆಲ್ರೆಡಿ 2 ವರ್ಷ ಹೋಗಿದೆ, ಇನ್ನೂ ಇರೋದು 3 ವರ್ಷ. ಈ 3 ವರ್ಷ ಒಳಗೆ ನೀವು ಯಾವ್ದಾದ್ರು ಇಂಡಸ್ಟ್ರಿ ಅನ್ನೋದು ಒಂದು ಗಾರ್ಮೆಂಟ್ಸ್ ಆದರೂ ಒಂದೊಂದು ಅಲ್ಲಲ್ಲೇ ಒಂದೊಂದು ಗಾರ್ಮೆಂಟ್ಸ್ ಮಾಡಿ, ಒಂದು ಗಾರ್ಮೆಂಟ್ಸಲ್ಲಿ ಒಂದು 5,000 ಸಾವಿರ ಜನ ಕೆಲಸ ಮಾಡೋ ಥರ ನೀವು ಮಾಡಿಕೊಡ್ಬೇಕು ಅಂತ ನಾವು ಒಂದು ಮಾತನ್ನು ಹೇಳಿ, ಇನ್ನು ಈ ಊರನ್ನ ನೀವು ಎಲ್ಲ ಸೇರಿ ಉದ್ಧಾರ ಮಾಡೋದು ಬಿಟ್ಟು ಕೇಳ್ಕೊಳ್ತೀನಿ ಅಂತ ಹೇಳಿ ನಾನು ಒಂದು ಮಾತು ಮುಗಿಸ್ತೀನಿ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.